ಕಾಸ್ಮೋ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಬೆಂಗಳೂರು ಎಂಬ ಮಹಾನಗರಿಯಲ್ಲಿ ಪ್ಲಾಸ್ಟಿಕ್ ಏನೋ ನಿಷೇಧ ಆಯಿತು. ಆದ್ರೆ ಇದಕ್ಕೆ ಪರ್ಯಾಯ ಏನು ಎಂಬುದರತ್ತ ಎಲ್ಲರ ಚಿತ್ತ ಇತ್ತು. ಈ ನಿಟ್ಟಿನಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ನಲ್ಲಿ ಮಂಗಳೂರಿನ ಯುವ ಉದ್ಯಮಿಯೊಬ್ಬರು ಆರ್ಗ್ಯಾನಿಕ್ ಬ್ಯಾಗ್ ಅನ್ನ ಬಿಡುಗಡೆಗೊಳಿಸಲು ಮುಂದಾಗಿದ್ದಾರೆ. ಬೆಂಗಳೂರಿಗೆ ಗಾರ್ಬೇಜ್ ಸಿಟಿ ಎಂಬ ಕುಖ್ಯಾತಿ ಬರಲು ಕಾರಣ ಪ್ಲಾಸ್ಟಿಕ್. ಹೀಗಾಗಿ ರಾಜ್ಯ ಸರ್ಕಾರ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಿತ್ತು. ಆದ್ರೇನಂತೆ ಈಗ ಮಾರುಕಟ್ಟೆಯಲ್ಲಿ ಸಿಗುವಂತಹ ವಿವಿಧ ಬ್ಯಾಗ್ಗಳಲ್ಲಿ ಸಹ ಪ್ಲಾಸ್ಟಿಕ್ ಅಂಶ ಇದೆ. ಜೊತೆಗೆ ಬಟ್ಟೆ ಬ್ಯಾಗ್ಗಳಿಗೆ ಬೆಲೆ ಜಾಸ್ತಿ. ಇವೆಲ್ಲವಕ್ಕೆ ಕಡಿವಾಣ ಹಾಕಲು ಬರ್ತಾ ಇದೆ ಆರ್ಗ್ಯಾನಿಕ್ ಬ್ಯಾಗ್ಗಳು. ಅಂದಹಾಗೆ ಈ ಆರ್ಗ್ಯಾನಿಕ್ ಬ್ಯಾಗ್ಗಳನ್ನ ತಯಾರಿಸಲು ಮಂಗಳೂರಿನ ಉದ್ಯಮಿ ಅಶ್ವಥ್ ಹೆಗಡೆ ಮುಂದೆ ಬಂದಿದ್ದಾರೆ. ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿ ಈ ಉದ್ಯಮ ನಡೆಸಲು ತೀರ್ಮಾನಿಸಿದ್ದಾರೆ. ತರಕಾರಿ ಮತ್ತು ಇತರ ತ್ಯಾಜ್ಯವನ್ನ ಬಳಸಿಕೊಂಡು ಆರ್ಗ್ಯಾನಿಕ್ ಬ್ಯಾಗ್ ಅನ್ನ ತಯಾರಿಸಲಾಗುತ್ತೆ. ಯಾವುದೇ ಒಂದು ಪ್ಲಾಸ್ಟಿಕ್ ಅನ್ನ ಬರ್ನ್ ಮಾಡಿದ್ರೆ ಟಾಕ್ಸಿಕ್ ಗ್ಯಾಸ್ ಬರುತ್ತೆ. ಅದು ಆ ವಾಯು ಏನಿದೆ ಅದು ನಮ್ ಓಝೋನ್ಗೆ ಲೇಯರ್ಗೆ ಎಫೆಕ್ಟ್ ಮಾಡುತ್ತೆ. ತುಂಬಾ ಪೊಲ್ಯೂಷನ್ಸ್ ಕಲ್ಮಶಗಳನ್ನ ಇದು ಮಾಡುತ್ತೆ. ಆದ್ರೆ ನೀವು ಇದನ್ನ ಬರ್ನ್ ಮಾಡಿದ ಕೂಡಲೇ ಖಾಲಿ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಇಂಗಾಲದ ಅನಿಲ, ಅದು ಮಾತ್ರ ಹೊರಗೆ ಬರುತ್ತೆ. ಪೇಪರ್ ಸುಟ್ಟಾಗಿ ಯಾವ ರೀತಿ ಸ್ಮೆಲ್ ಬರುತ್ತೆ ಅದೇ ರೀತಿ ಮಾತ್ರ ಇರುತ್ತೆ. ಹಾಗೂ ನಮ್ಮ ದೇಶದ ಪ್ರಖ್ಯಾತ ಲ್ಯಾಬ್ಗಳಲ್ಲಿ ಒಂದಾದಂತಹ ಶ್ರೀರಾಮ್ ಲ್ಯಾಬ್ ಬೆಂಗಳೂರಲ್ಲಿ, ಈ 3 ಲ್ಯಾಬ್ಗಳಿಂದ ಕೂಡ ರಿಪೋರ್ಟ್ ತರಿಸಿ ಈ ಪ್ರಾಡಕ್ಟ್ ಅನ್ನ ಪ್ಲಾಸ್ಟಿಕ್ ಅಂಶ ಇಲ್ಲ, ಇದು ಪ್ಯೂರ್ಲಿ ನ್ಯಾಚುರಲ್ ಸ್ಟಾರ್ಚ್ ಬೇಸ್ಡ್ ಮೆಟೀರಿಯಲ್ ಅಂತ ಪ್ರೂವ್ ಆಗಿದೆ. ಸೊ ಹಾಗಾಗಿ ಪ್ಲಾಸ್ಟಿಕ್ಗೆ ಒಂದು ಅತ್ಯುತ್ತಮವಾದ ಪರ್ಯಾಯವಾದಂತಹ ವಸ್ತು. ಆರ್ಗ್ಯಾನಿಕ್ ಬ್ಯಾಗ್ನ ವಿಶೇಷ ಏನು? ತರಕಾರಿ ತ್ಯಾಜ್ಯ, ಮರಗೆಣಸು, ಆಲೂಗಡ್ಡೆ, ಬಾಳೆ ತಿಂಡಿನಿಂದ ಈ ಬ್ಯಾಗ್ ಅನ್ನ ತಯಾರಿಸಲಾಗುತ್ತೆ. 1000 ವರ್ಷವಾದ್ರೂ ಪ್ಲಾಸ್ಟಿಕ್ ಕರಗಲ್ಲ. ಆದ್ರೆ ಆರ್ಗ್ಯಾನಿಕ್ ಬ್ಯಾಗ್ 80 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರುವ ಬಿಸಿ ನೀರಿನಲ್ಲಿ ಕರಗುತ್ತೆ. ಈ ಬ್ಯಾಗ್ಗಳಲ್ಲಿ ಪ್ಲಾಸ್ಟಿಕ್ ಅಂಶವಿಲ್ಲ. ಪ್ಲಾಸ್ಟಿಕ್ ಬ್ಯಾಗ್ 60 ಮೈಕ್ರಾನ್ ಇದ್ರೆ ಈ ಬ್ಯಾಗ್ ಕೇವಲ 30 ಮೈಕ್ರಾನ್ ಇದೆ. ಇನ್ನು 20 ಕೆಜಿವರೆಗೆ ಭಾರ ತಡೆಯುತ್ತೆ. ಹೋಟೆಲ್ ಉದ್ಯಮಕ್ಕೆ ಬಳಸಬೇಕಂದ್ರೆ ಬಿಸಿ ಪದಾರ್ಥವನ್ನ ಬಿಟ್ಟು ಉಳಿದದನ್ನ ಪಾರ್ಸೆಲ್ ಮಾಡಬಹುದು. ಅಶ್ವಥ್ ಕಳೆದ ವರ್ಷ ಗಲ್ಫ್ನ ಕತಾರ್ನಲ್ಲಿ ಗೋ ಗ್ರೀನ್ ಕತಾರ್ ಅನ್ನ ಆಯೋಜಿಸಿದ್ರು. ಅದನ್ನ ನೋಡಿದ ಅಂದಿನ ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ನೋಡಿ ಭಾರತದಲ್ಲಿ ಯೋಜನೆಯನ್ನ ಆರಂಭಿಸುವಂತೆ ಪ್ರೋತ್ಸಾಹಿಸಿದ್ರು. ಹೀಗಾಗಿ ರಾಜ್ಯದಲ್ಲಿ ಈ ಉದ್ಯಮ ಸ್ಥಾಪನೆಗೆ ಮುಂದಾಗಿದ್ದಾರೆ ಅಶ್ವಥ್. ಈಗಾಗಲೇ ಪೀಣ್ಯದ ಆರ್ಗ್ಯಾನಿಕ್ ತಯಾರಿಕಾ ಘಟಕದಲ್ಲಿ ಪ್ರತಿ ತಿಂಗಳು 1000 ಮೆಟ್ರಿಕ್ ಟನ್ ಉತ್ಪನ್ನ ತಯಾರಿಕೆಗೆ ಸಿದ್ಧತೆ ನಡೆದಿದೆ. ಇವಾಗ ನಾವು ಇಜಿ ಬ್ಯಾಗ್ಸ್, ಇಜಿ ಸೆಂಟಮ್ ಮತ್ತು ಇಜಿ ಪ್ಯಾಕೇಜಿಂಗ್ ಅನ್ನೋ 3 ಬ್ರ್ಯಾಂಡ್ ಮಾಡ್ತಾ ಇದ್ದೀವಿ. ಇಜಿ ಬ್ಯಾಗ್ಸ್ ಅನ್ನೋದು ನಮ್ಮ ಈ ಮೆಡಿಕಲ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಗ್ರೋಸರಿ ಮಾರ್ಕೆಟ್ಗಳಲ್ಲಿ, ಅನ್ಆರ್ಗನೈಸ್ಡ್ ಮಾರ್ಕೆಟ್ ಅಂತ ಏನಿದೆ ಅಲ್ಲಿ ಆ ಇಜಿ ಬ್ಯಾಗ್ಸ್ ಮುಖಾಂತರ ಜನರಿಗೆ ಈಸಿಯಾಗಿ ಸಿಗಬೇಕು ಅನ್ನೋ ಕಾರಣದಿಂದ ನಾವು ಅತ್ಯಂತ ಕಡಿಮೆ ಬೆಲೆಗೆ ಪ್ಲಾಸ್ಟಿಕ್ ನ ಜೊತೆಗೆ ಕಾಂಪಿಟೇಟಿವ್ ಮಾಡುವಂತಹ ಸ್ಪರ್ಧಾತ್ಮಕ ಬೆಲೆಯಲ್ಲಿ ನಾವು ಜನರಿಗೆ ತಲುಪಿಸಬೇಕು ಅಂತ ಇದ್ದೀವಿ. ಇಜಿ ಸೆಂಟಮ್ ಅನ್ನೋದು ಎಲ್ಲಾ ಕಾರ್ಪೊರೇಟ್ ಮಳಿಗೆಗಳಿಗೆ, ಮಾಲ್ಗಳಲ್ಲಾಗಿರ್ಬೋದು, ಕಾರ್ಪೊರೇಟ್ ಕಂಪನಿಗಳಾಗಿರ್ಬೋದು, ಇವರಿಗೆ ಟ್ರಾಶ್ ಬ್ಯಾಗ್ ಮತ್ತು ಕ್ಯಾರಿ ಬ್ಯಾಗ್ಗಳ ಮುಖಾಂತರ ನಾವು ಅವರಿಗೆ ವಿತರಣೆ ಮಾಡಬೇಕು ಅಂತ ಇದ್ದೀವಿ. ಹಾಗೂ ಇಜಿ ಪ್ಯಾಕೇಜಿಂಗ್ ಅನ್ನೋದು ಎಲ್ಲಾ ಪ್ಯಾಕೇಜಿಂಗ್ ಉತ್ಪನ್ನಗಳಿಗೆ ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಇನ್ನು ಜನವರಿ ವೇಳೆಗೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ 100% ಆರ್ಗ್ಯಾನಿಕ್ ಬ್ಯಾಗ್ಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗುತ್ತೆ. ರಿಲಯನ್ಸ್ ಕಂಪನಿ ಬ್ಯಾಗ್ ಕೊಳ್ಳುವ ಮೊದಲ ಗ್ರಾಹಕ ಕಂಪನಿಯಾಗಿದೆ. ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದ್ರು ಅದು ಬೇರೆ ಬೇರೆ ರೂಪದಲ್ಲಿದೆ. ಅದಕ್ಕೆ ಪರ್ಯಾಯವಾಗಿ ಎನ್ವಿ ಗ್ರೀನ್ ಪರಿಸರ ಸ್ನೇಹಿ ಬ್ಯಾಗ್ಗಳನ್ನ ಬಿಡುಗಡೆ ಮಾಡುತ್ತಿದೆ. ಅಂತಹ ಬ್ಯಾಗ್ಗಳನ್ನ ಜನರು ಹೆಚ್ಚೆಚ್ಚು ಉಪಯೋಗಿಸಬೇಕು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಶಶಿರೇಖಾ, ಸುದ್ದಿ ಟಿವಿ, ಬೆಂಗಳೂರು.